ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಡಿಶಮ್ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆದಿರುವಂತಹ ಘರ್ಷಣೆ. ಸಭೆ ನಡೆಯುವ ಸಂದರ್ಭದಲ್ಲಿಯೇ ವಾಕ್ ಸಮರ, ಅಟ್ಯಾಕ್ ನಡೆದಿದೆ. ಮಂಜುನಾಥ್ ಮತ್ತು ದೀಪಿಕಾ ರೆಡ್ಡಿ ಬಣದ ನಡುವೆ ಘರ್ಷಣೆ. ಇದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ದೀಪಿಕಾ ರೆಡ್ಡಿ. ಈಗ ದೀಪಿಕಾ ರೆಡ್ಡಿಯನ್ನ ಪದಾಧಿಕಾರಿ ಸ್ಥಾನದಿಂದ ಅಮಾನತು ಮಾಡಲಾಗಿದೆ. ದೀಪಿಕಾ ರೆಡ್ಡಿ ಮತ್ತು ಬಿಂದು ಗೌಡ ಇಬ್ಬರನ್ನು ಕೂಡ ಅಮಾನತು ಮಾಡಿ ಆದೇಶವನ್ನು ಮಾಡಲಾಗಿತ್ತು. ಅದರಿಂದ ಕೆರಳಿರುವಂಥ ದೀಪಿಕಾ ರೆಡ್ಡಿ ಇವತ್ತು ಬೆಂಬಲಿಗರ ಜೊತೆ ಕೆಪಿಸಿಸಿ ಕಚೇರಿಗೆ ಬಂದಿದ್ರು. ಮಂಜು ಬಣದ ಮೇಲೆ ದೀಪಿಕಾ ಬೆಂಬಲಿಗರು ಅಟ್ಯಾಕ್ ಮಾಡಿದ್ದಾರೆ. ಈ ವೇಳೆ ಆ ಕಡೆಯಿಂದಲೂ ಕೂಡ ಅಟ್ಯಾಕ್ ನಡೆದಿದೆ. ದೀಪಿಕಾ ರೆಡ್ಡಿಯನ್ನ ಯೂತ್ ಕಾಂಗ್ರೆಸ್ ಪದಾಧಿಕಾರಿ ಸ್ಥಾನದಿಂದ ಅಮಾನತುಗೊಳಿಸಲಾಗಿತ್ತು. ಇದೆಲ್ಲವೂ ಕೂಡ ದ್ವೇಷದ ರಾಜಕಾರಣ ಅಂತ ಹೇಳಿ ಆರೋಪ ಮಾಡಲಾಗಿತ್ತು. ಹೀಗಾಗಿ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಕಾರ್ಯಕರ್ತರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಏನಿದು ಕಳೆದ ಕೆಲ ದಿನಗಳ ಹಿಂದಷ್ಟೇ ದೀಪಿಕಾ ರೆಡ್ಡಿ, ಬಿಂದುಗೌಡ ಇಬ್ಬರನ್ನು ಕೂಡ ಪದಾಧಿಕಾರಿಯಿಂದ ಅಮಾನತುಗೊಳಿಸಿದ ನಿಜ. ಅದನ್ನು ಕೇಳಲಿಕ್ಕೆ ಒಂದು ವೇದಿಕೆ ಇರುತ್ತೆ, ಅದನ್ನು ಮಾತಾಡಲಿಕ್ಕೆ ಒಂದು ಡೆಕೋರಮ್ ಇರುತ್ತೆ. ಬಟ್ ಈ ರೀತಿ ಅಟ್ಯಾಕ್ ಮಾಡೋದಿದೆಯಲ್ಲ, ಇದು ಗೂಂಡಾ ಸಂಸ್ಕೃತಿನ ಎರಡೂ ಕಡೆಯವರಿಗೆ ವರ್ತಿಸಿದ್ದು ಯಾಕೆ ಅಂತ? ಖಂಡಿತ ದಶರಥ, ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಯೂತ್ ಕಾಂಗ್ರೆಸ್ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಕಾರಣ ಇದೇ ಮೇ 21ರಂದು ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಯೂತ್ ಕಾಂಗ್ರೆಸ್ ನಿಂದ ಹಮ್ಮಿಕೊಳ್ಳಲಾಗಿದೆ. ಸೊ ಅದರ ರೂಪರೇಷೆಗಳು ಮತ್ತೆ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು, ರಾಷ್ಟ್ರೀಯ ನಾಯಕರು ಯಾರೆಲ್ಲ ಅದರಲ್ಲಿ ಪಾಲ್ಗೊಳ್ತಾರೆ, ಮತ್ತೆ ಸ್ಥಳೀಯ ಮಟ್ಟದಲ್ಲಿ ನೀವು ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀರಿ, ಎಷ್ಟು ಜನ ಕಾರ್ಯಕರ್ತರನ್ನ, ವಿದ್ಯಾರ್ಥಿಗಳನ್ನ ಈ ಪ್ರತಿಭಟನೆಗೆ ಸೇರಿಸ್ತಾ ಇದ್ದೀರಿ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಚರ್ಚೆಗಳಾಗ್ತಾ ಇತ್ತು. ಸೊ ಈ ಸಂದರ್ಭದಲ್ಲೇ ಕಳೆದ ಬಾರಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಂತಹ ದೀಪಿಕಾ ರೆಡ್ಡಿ ಅವರ ಬೆಂಬಲಿಗರು ಮಧ್ಯಪ್ರವೇಶವನ್ನ ಮಾಡ್ತಾರೆ. ಅಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಹಾಗೆ ಎಐಸಿಸಿ ಉಸ್ತುವಾರಿಯಾಗಿ ಬಂದಿದ್ದಂತಹ ನಿಗಮ್ ಭಂಡಾರಿ ಅವರ ಸಮ್ಮುಖದಲ್ಲೇ ಅವರು ತಮ್ಮ ಏನು ಕಳೆದ 3-4 ವರ್ಷಗಳ ಹಿಂದೆ ದೀಪಿಕಾ ರೆಡ್ಡಿ, ಬಿಂದು ಗೌಡ ಸೇರಿದಂತೆ 3-4 ಜನರನ್ನ ಹೋಲ್ಡ್ ಮಾಡಲಾಗಿತ್ತು. ಅಂದ್ರೆ ಅಮಾನತನ್ನ ಮಾಡಿರಲಿಲ್ಲ, ಹೋಲ್ಡ್ ಇಡ್ಲಾಗಿತ್ತು ಅವರನ್ನ. ಮುಂದೆ ನೀವು ಇದೇ ರೀತಿಯಾಗಿ ವರ್ತನೆಯನ್ನ ಮಾಡಿದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ಹೋಲ್ಡ್ ಇಡ್ಲಾಗಿತ್ತು. ಯಾವುದೇ ಸಭೆಗಳಿರ್ಬೋದು ಅಥವಾ ಕಾರ್ಯಕ್ರಮಗಳಿರ್ಬೋದು ಅದರಲ್ಲಿ ಅವರು ಭಾಗವಹಿಸೋದಕ್ಕೆ ಅವಕಾಶ ಇರಲಿಲ್ಲ ಪ್ರತಿನಿಧಿಗಳಾಗಿ. ಸೊ ಹಾಗಾಗಿ ಇದರ ಬಗ್ಗೆ ಅವರು ಅಲ್ಲಿ ಸಭೆಯಲ್ಲಿ ಪ್ರಶ್ನೆಯನ್ನ ಎತ್ತುತ್ತಾರೆ. ಪ್ರಶ್ನೆ ಎತ್ತದಂತ ಸಂದರ್ಭದಲ್ಲಿ ಮಂಜುನಾಥ್ ಗೌಡ ಆ ಸಂದರ್ಭದಲ್ಲಿ ನೀವು ಇದನ್ನ ಇಲ್ಲಿ ಚರ್ಚೆ ಮಾಡೋದು ಬೇಡ, ಇದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ವೇದಿಕೆ, ಹಾಗಾಗಿ ಅದನ್ನ 1 to 1 ಕುಳಿತು ಅದರ ಬಗ್ಗೆ ನಾವು ಸಮಸ್ಯೆ ಬಗೆಹರಿಸೋಣ ಅನ್ನುವಂತ ವಿಚಾರವನ್ನ ಅಲ್ಲಿ ಮಾತನಾಡ್ತಾರೆ. ತದನಂತರ ಈ ಸಂದರ್ಭದಲ್ಲಿ ದೀಪಿಕಾ ರೆಡ್ಡಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ದೀಪಿಕಾ ರೆಡ್ಡಿ ಬೆಂಬಲಿಗರು ಮತ್ತೆ ಮಂಜುನಾಥ್ ಗೌಡ ಬೆಂಬಲಿಗರ ನಡುವೆ ಅಲ್ಲಿ ವಾಗ್ದಾಳಿಗಳಾಗತ್ತೆ, ವಾಕ್ಸಮರ ಆಗತ್ತೆ, ನಂತರ ಘರ್ಷಣೆ ಹೆಚ್ಚಾಗತ್ತೆ, ಮಾತಿಗೆ ಮಾತು ಜೋರಾಗತ್ತೆ. ತದನಂತರ ಕೈ ಮಿಲಾಯಿಸುವಂತ ಹಂತಕ್ಕೂ ಹೋಗುತ್ತೆ. ಒಂದು ಕಡೆ ಕೈ ಕೂಡ ಮಿಲಾಯಿಸ್ತಾರೆ. ಎರಡೂ ಕಡೆ ಬಣದ ಕಾರ್ಯಕರ್ತರು ಪರಸ್ಪರ ಇಲ್ಲಿ ಹೊಡೆದಾಡಿಕೊಳ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ, ಯಾಕಂದ್ರೆ ಒಂದು ಪಕ್ಷದ ಸಭೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ವಡಿಬಡಿ ಅನ್ನುವಂತಹ ಸಂಸ್ಕೃತಿಯನ್ನ ತೋರಿಸೋದು ನಿಜಕ್ಕೂ ಕೂಡ ಇದು ಸರಿಯಲ್ಲ. ಯಾಕಂದ್ರೆ ಪಕ್ಷದ ಏನೇ ಸಮಸ್ಯೆಗಳಿದ್ರು ಕೂಡ ಯಾವುದೇ ಪಕ್ಷ ಇರಲಿ ಆ ಪಕ್ಷದ ವೇದಿಕೆಯಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಬೇರೆ ಬೇರೆ ಕಾರಣಗಳು ಕೂಡ ಇದೆ. ಯಾಕಂದ್ರೆ ಇದು ಏಕಾಏಕಿ ಘರ್ಷಣೆ ಶುರುವಾಗಿರೋದಲ್ಲ, ಆ ಘರ್ಷಣೆಗೆ ಹಿಂದಿನ ಕೆಲವು ದ್ವೇಷದ ರಾಜಕಾರಣಗಳು ಕೂಡ ಇದೆ ಅನ್ನೋ ಮಾಹಿತಿಗಳಿದೆ. ಹಾಗೆ ಸಂಪರ್ಕದಲ್ಲಿರಿ ಶಿವಕುಮಾರ್, ಮಾತಾಡಿಸ್ತೇನೆ ನಿಮ್ಮನ್ನ. ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ.
You cannot walk out of a state executive without No! No! No!